ಅಂಧಾಭಿಮಾನಿಗಳು ಅಥವಾ ಏನೋ ಹುಚ್ಚ ಅಭಿಮಾನಿಗಳು ಈ ತರ ಎಲ್ಲ ಬಿಂಬಿಸ್ತಾರೆ. ಸೊ ಅದು ನಿಮ್ಗೆ ಎಷ್ಟು ನೋವಾಗುತ್ತೆ ಅಥವಾ ಅದಕ್ಕೆ ಏನ್ ರಿಯಾಕ್ಟ್ ಮಾಡ್ತೀರಾ? ನಾನು ಒಂದೇ ಕೇಳೋದು, ನಮ್ಮ ತಾಯಿನ ನಾವು ಪ್ರೀತಿಸೋದು ತಪ್ಪ, ನಮ್ಮ ತಾಯಿನ ನಾವು ಪೂಜೆ ಮಾಡೋದು ತಪ್ಪ, ಪ್ರೀತಿ ಮಾಡೋದು ತಪ್ಪ, ಅವ್ರು ತೋರ್ಸ್ಕೊಟ್ಟಿರೋ ದಾರಿಲಿ ದಾನ ಧರ್ಮ ಮಾಡ್ಬೇಕು, 4 ಜನ ಒಳ್ಳೇದ್ ಮಾಡ್ಬೇಕು. ಅವ್ರು ಯಾವ್ದೇ ಸಿನಿಮಾಗೆ ಹೋಗ್ಬಿಟ್ಟು ಯಾರೇ ಒಂದು ವ್ಯಕ್ತಿ ಎದುರ ಮೇಲೆ ಕೈ ಇಟ್ರೆ ಆ ವ್ಯಕ್ತಿನೂ ಸಮೇತ ನಾವು ನೆನ್ಸ್ಕೋಬೇಕು ಅಂತ ನಮ್ಮ ಮನ್ಸಲ್ಲಿ ಇರೋದು ತಪ್ಪ ಅಂತ. ಅವ್ರು ಇಷ್ಟಪಡುವಂತ ತಾಯಿನ ಒಬ್ರು ರೇಷ್ಮೆ ಸೀರೆ ಹಾಕ್ಬಿಟ್ಟು ತಾಯಿ ಹಿಂಗೆಲ್ಲ ಇರ್ಬೇಕು, ಅವ್ರು ಕೇಳಿದ್ ತಂದ್ಕೊಡ್ತಾರೆ. ಇನ್ನ ಕೆಲವರು ಆಶ್ರಮದಲ್ಲಿ ಬಿಡ್ತಾರೆ ವಯಸ್ಸಾದ್ಮೇಲೆ. ಇನ್ನ ಕೆಲವರು ಅವ್ರ ತಾಯಿ ಬದುಕಿರೋರು ನನ್ನ ತಾಯಿನ ಮುಖ್ಯ ಅಂದ್ಬಿಟ್ಟು ತಾಯಿನ ಜೊತೆ ಇಟ್ಕೊಂಡು ಪೂಜೆ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊತಾರೆ. ಇದ್ರಲ್ಲಿ ಯಾರು ಅಂಧಾಭಿಮಾನ ಅಂತ ಹೇಳ್ಬೋದು, ಯಾವ್ದು ಅಭಿಮಾನ ಅಂತ. ಇಂದು ತಾಯಿ ಗುಣ ತೀರೋದಿಲ್ಲ ಋಣ. ನಮ್ಮ ತಾಯಿನ ನಾವ್ ಹೆಂಗ್ ಬೇಕಾದ್ರೂ ಪ್ರೀತಿಸ್ಬೋದು, ಬೇರೆಯವ್ರ ಫ್ಯಾನ್ಸ್ ಗಳು ಬೇರೆಯವ್ರನ್ನ ಹೆಂಗಾದ್ರು ಪ್ರೀತಿಸ್ತೀವಿ. ನಮ್ಮ ಹೀರೋನ ನಮ್ಮ ದೇವ್ರನ್ನ ನಾವು ಇದೇ ಲೆವೆಲ್ಗೆ ಹಿಂಗೆ ಪ್ರೀತಿ ಮಾಡೋದು. ಕೇಳಿದೆ ವರವ ನೀಡಿದನು ಅವನ ಸ್ವರವ ಜನದಲ್ಲಿ ಯಾರು ತಿಳಿಯೋರು. ಚಾಲೆಂಜಿಂಗ್ ಸ್ಟಾರ್ ನಮ್ಗೆಲ್ಲ ದೇವ್ರು ಸರ್, ಇವ್ರನ್ನ ಇಂಥ ವ್ಯಕ್ತಿಗಳನ್ನ ಇಷ್ಟೇ ಪ್ರೀತಿ ಮಾಡ್ಬೇಕು ಅಂತ ಹೇಳಕ್ಕೆ ಆ ರೈಟ್ಸ್ ಯಾರಿಗೂ ಇಲ್ಲ. ಅವ್ರು ಯಾವ್ದೋ ಒಂದ್ ಟೈಮ್ ಅಲ್ಲಿ ಹೇಳಿದ್ರು, ನಿಮ್ಗೆ ನೆನಪಿರ್ಬೋದು, ಯಾವ ಪ್ರಾಣಿ ಪಕ್ಷಿಗಳಿಗೆ ಸಮ್ಮರ್ ಬಂತು ನೀರಿಡಿ ಅಂತ ಒಂದು ಟೈಮ್ ಅಲ್ಲಿ ಒಂದೇ ಅನೌನ್ಸ್ಮೆಂಟ್ ಮಾಡಿರೋದು. ಬಟ್ ಇವತ್ತು ಆ ಸಮ್ಮರ್ ಬಂತು ಅಂದಾಗ ಆ ವಿಡಿಯೋ ಆಚೆ ಬರುತ್ತೆ. ಅದೇ ತರ ಮರಗಳಿಗೆ ಹತ್ಬಿಟ್ಟು ನೀರು ಕಟ್ತಾರೆ, ಆಮೇಲೆ ಎಲ್ಲಾ ಕಡೆನೂ ಮನೆ ಮೇಲ್ಗಡೆ ನೀರು ಇಡ್ತಾರೆ. ಅಭಿಮಾನ ಅಂದ್ರೆ ವಿಜಯ್ ಹೊಡ್ಬಿಟ್ಟು ಸುಮ್ಮನೆ ಆಗಿದ್ರೆ ಇವತ್ತು ಪ್ರಾಣಿಗಳು ಏನ್ ಮಾಡ್ಬೇಕಾಗಿತ್ತು? ಆ ಅಭಿಮಾನನೇ ಪ್ರಾಣಿಗಳ ಮೇಲೆ ಪ್ರೀತಿ ತೋರಿಸ್ತಾ ಇರೋದು. ಅದೇ ಅಭಿಮಾನನೇ ಕ್ರಾಂತಿ ಟೈಮಲ್ಲಿ ಸ್ಕೂಲ್ಗಳೆಲ್ಲ ರೆಡಿ ಮಾಡಿಸಿದ್ವಿ. ಅದೇ ಅಭಿಮಾನ ನಾವು ಬರ್ತಡೇ ಬಂದಾಗ ಎಷ್ಟೋ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ, ಆಮೇಲೆ ಎಷ್ಟೋ ಹಾಸ್ಪಿಟಲ್ಗಳಿಗೆ, ಎಷ್ಟೋ ಸ್ಕೂಲ್ಗಳಲ್ಲಿ ಎಜುಕೇಶನ್ಗೆ ಕಷ್ಟ ಆಗ್ತಿರೋಂಥ ಮಕ್ಕಳುಗಳಿಗೆ ಅವ್ರ ಹೆಸರಲ್ಲಿ ಎಷ್ಟೋ ಹೋಟ್ಲ್ಗಳು, ಎಷ್ಟೋ ಅದನ್ನ ಹೇಳ್ತಿರೋನು ಸರಿ ಇಲ್ಲ. ಬಟ್ ನಾವುಗಳು ಸರಿ ಇಲ್ಲ ಅಂತ ಹೇಳೋದು ಸಾಚರ ಮಕ್ಕಳಿಗೆ ಯಾವನೂ ಇಲ್ಲ. ಅಂದ್ರೆ ಅವ್ರಿಗೆ ಗೊತ್ತಾದಾಗಲೇ ಅವ್ರು ಸಾಚಲ್ಲ ಅಂತ ಗೊತ್ತಾಗ. ಹೌದು, ಮೈಕ್ ಮುಂದೆ ಬಂದು ಕಿರ್ಚಾಡಿದ್ದು ಅಥವಾ ಬೇರೆಯವ್ರಿಗೆ ಟಾಂಗ್ ಕೊಟ್ಟಿದ್ದು. ಈ ಕೂತಿರೋರ್ನ ಕೈ ಹಿಡಿದು ಕೆರೆದ್ರೆ ಸರ್ ನಾನೇನೋ ಮಾಡಕ್ಕಾಗಲ್ಲ. ಸುಮ್ಮನೆ ಕೂತಿರೋರು ಹೋಗ್ಬಿಟ್ಟು ಕೆರೆನ ಹುಚ್ಚ ಅಂತ. ಹಾಯ್, ಹಲೋ, ನಮಸ್ಕಾರ. ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡಕ್ಕಾಗೆ ಸಿನಿಮಾ ಮಾಡ್ತೀನಿ, ಅದ್ ಬಿಟ್ಟರೆ ಬೇರೆ ಭಾಷೆ ಹೋಗೋದಿಲ್ಲ ಅಂತ ಹೇಳಿದಂತ ಏಕೈಕ ನಟ ಅಂದ್ರೆ ದರ್ಶನ್ ಅವರು. ಮತ್ತೆ ಅದ್ರ ಜೊತೆಗೆ ನನ್ನ ಪ್ರಕಾರ ಹೈಯೆಸ್ಟ್ ಫ್ಯಾನ್ಸ್ ಫಾಲೋಯರ್ಸ್ ಇರುವಂತವ್ರು ನಟ ದರ್ಶನ್ ಅವರು. ಆದ್ರೆ ಅವ್ರ ಮೇಲೆ ತುಂಬಾನೇ ಆರೋಪಗಳಿದೆ. ಅಂದ್ರೆ ಮೀನ್ಸ್ ಅವ್ರ ಫ್ಯಾನ್ಸ್ ಗಳ ಮೇಲೆ ತುಂಬಾನೇ ಆರೋಪ ಇದೆ. ಅಂಧಾಭಿಮಾನಿಗಳು, ಹುಚ್ಚಾಭಿಮಾನಿಗಳು, ಈ ರೀತಿ ಎಲ್ಲ ಕೆಲವೊಂದು ಸನ್ನಿವೇಶಗಳು ಸೃಷ್ಟಿ ಆಗಿದೆ. ಅದೇ ರೀತಿ ಕೆಲವೊಂದ್ ಕಡೆ ನಡ್ಕೊಂಡಿರುವಂತದ್ದು ಉಂಟು. ಸೊ ಬನ್ನಿ ಇವಾಗ ಅದೇ ದರ್ಶನ್ ಅಭಿಮಾನಿಗಳಲ್ಲಿ ಗುರುತಿಸ್ಕೊಂಡಂತಹ ವರ್ಧನ್ ಅವ್ರು ನಮ್ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸೊ ಆ ವಿವಾದಗಳಿಗೆ ಒಂದು ಮುಕ್ತಿ ಇರುವಂತ ಕೆಲಸವನ್ನ ಮಾಡೋಣ. ನಮಸ್ಕಾರ. ಆಕ್ಚುಲಿ ನನಗೆ ಆಲ್ರೆಡಿ ಹೇಳಿದೆ ನಿಮ್ಗೆ, ದರ್ಶನ್ ಅಭಿಮಾನಿಗಳು ಅಂದ ತಕ್ಷಣ ಏನೋ ಒಂಥರ ಅಂಧಾಭಿಮಾನಿಗಳು ಅಥವಾ ಏನೋ ಹುಚ್ಚ ಅಭಿಮಾನಿಗಳು ಈ ತರ ಎಲ್ಲ ಬಿಂಬಿಸ್ತಾರೆ. ಸೊ ಅದು ನಿಮ್ಗೆ ಎಷ್ಟು ನೋವಾಗುತ್ತೆ ಅಥವಾ ಅದಕ್ಕೆ ಏನ್ ರಿಯಾಕ್ಟ್ ಮಾಡ್ತೀರಾ? ಸರ್, ಇವಾಗ ನಮ್ಮ ಅಂಧಾಭಿಮಾನಿಗಳು ಅಂತ ಏನ್ ಬಿಂಬಿಸ್ತಾ ಇದಾರಲ್ಲ, ಅವ್ರನ್ನ ಯಾರನ್ನ ನಾವು ತಲೆಯಲ್ಲಿ ಇಟ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮನ್ನ ಅಂಧಾಭಿಮಾನಿಗಳು ಅಂತ ಇವಾಗ ಯಾರ್ಯಾರೆಲ್ಲ ಹೇಳಿದಾರೆ, ಬಿಕಾಸ್ ಅವ್ರು ಯಾರು ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ, ನಮ್ಮ ತಾಯಿನ ನಾನು ಒಂದೇ ಕೇಳೋದು, ನಮ್ಮ ತಾಯಿನ ನಾವು ಪ್ರೀತಿಸೋದು ತಪ್ಪ, ಅದು ಯಾವ ಲೆವೆಲ್ಗಾದ್ರೂ ಸರಿ. ನಮ್ಮ ತಾಯಿನ ನಾವು ಪೂಜೆ ಮಾಡೋದು ತಪ್ಪ, ಪ್ರೀತಿ ಮಾಡೋದು ತಪ್ಪ, ಅವ್ರು ತೋರ್ಸ್ಕೊಟ್ಟಿರೋ ದಾರಿಲಿ ದಾನ ಧರ್ಮ ಮಾಡ್ಬೇಕು, 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು. ಅವ್ರು ಯಾವ್ದೇ ಸಿನಿಮಾಗೆ ಹೋಗ್ಬಿಟ್ಟು ಯಾರೇ ಒಂದು ವ್ಯಕ್ತಿ ಎದುರ ಮೇಲೆ ಕೈ ಇಟ್ರೆ ಆ ವ್ಯಕ್ತಿನೂ ಸಮೇತ ನಾವು ಕೆಲ್ಸ್ಕೋಬೇಕು ಅಂತ ನಮ್ಮ ಮನ್ಸಲ್ಲಿ ಇರೋದು ತಪ್ಪ. ಹಂಗಾದ್ರೆ ಅಲ್ಲ, ಈಗ ನೀವು ನಟನನ್ನ ಪ್ರೀತಿ ಮಾಡಿ ಇಲ್ಲ ಅಂತಲ್ಲ, ಬಟ್ ನಿಮ್ಮ ತಂದೆ ತಾಯಿನೇ ನಿಮಗೆ ಬಾಸು. ನಟನ ಯಾಕೆ ಅಷ್ಟೊಂದು ಅಭಿಮಾನ ಇಸ್ಕೋತೀರಾ? ತುಂಬಾ ಒಂದ್ ಸಿನಿಮಾ ನೋಡಿ ಜೈಕಾರ ಹಾಕಿ ವಿಜುವಲ್ ಹೊಡೀರಿ ಅಷ್ಟೇ, ಯಾಕೆ ಎಲ್ಲದಕ್ಕೂ ನೀವು ಪ್ರೊಟೆಕ್ಟ್ ಮಾಡ್ತೀರಾ? ಸರ್, ಸಿನಿಮಾ ನೋಡಿ ಜೈಕಾರ ಹಾಕಿ ವಿಜುವಲ್ ಹೊಡಿ ಅಂತ ಹೇಳ್ತಿದ್ದೀರಾ, ಓಕೆ. ಇವಾಗ ಅದು ಅಷ್ಟಕ್ಕೆ ಸೀಮಿತ. ಇವಾಗ ನಾವು ಅವರು ಆತರ ಅಷ್ಟಕ್ಕೆ ಇವಾಗ ವಿಜುವಲ್ ಹೊಡ್ಸ್ಕೊಳಕ್ ಅಷ್ಟೇ ಸೀಮಿತವಾಗಿರುವಂತ ವ್ಯಕ್ತಿ ಅಲ್ವೇ ಅಲ್ಲ. ನಮ್ಮ ಲೈಫಲ್ಲಿ ನಮ್ಮ ಪಾಲಿಗೆ, ಜೊತೆಗೆ ನಮ್ಗಳ ಜೀವನದಲ್ಲಿ ಅವ್ರು ಕೊಟ್ಟಿರೋ ಕೊಡುಗೆ ನಮ್ಗಳ ಜೀವನಕ್ಕೆ ನಮ್ಗಳಿಗೆ ಅಷ್ಟು ಗೊತ್ತು ಅದು ಎಷ್ಟು ಮಹತ್ವವಾಗಿದೆ, ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಅದನ್ನ ಇವಾಗ ನೀವು ಬರೀ ಇವಾಗ ಎಕ್ಸಾಂಪಲ್ ಸರ್, ಸುಮ್ಮನೆ ನಾನು ಹೇಳೋದಾದ್ರೆ, ಯಾರೋ ಒಬ್ರು ಮನೆಯಲ್ಲಿ ಅವ್ರ ತಾಯಿನ, ಅವ್ರು ಇಷ್ಟಪಡುವಂತ ತಾಯಿನ ಒಬ್ರು ರೇಷ್ಮೆ ಸೀರೆ ಹಾಕ್ಬಿಟ್ಟು ತಾಯಿ ಹಿಂಗೆಲ್ಲ ಇರ್ಬೇಕು, ಅವ್ರು ಕೇಳಿದ್ ತಂದ್ಕೊಡ್ತಾರೆ. ಇನ್ನ ಕೆಲವರು ಆಶ್ರಮದಲ್ಲಿ ಬಿಡ್ತಾರೆ ವಯಸ್ಸಾದ್ಮೇಲೆ. ಇನ್ನ ಕೆಲವರು ಅವ್ರ ತಾಯಿ ಬದುಕಿರೋರು ನನ್ನ ತಾಯಿನೇ ಮುಖ್ಯ ಅಂದ್ಬಿಟ್ಟು ತಾಯಿನ ಜೊತೆಲಿ ಇಟ್ಕೊಂಡು ಪೂಜೆ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ. ಇದ್ರಲ್ಲಿ ಯಾರ್ದು ಅಂಧಾಭಿಮಾನ ಅಂತ ಹೇಳ್ಬೋದು, ಯಾರ್ದು ಅಭಿಮಾನ ಅಂತ ಹೇಳ್ಬೋದು. ನಮ್ಮ ತಾಯಿನ ನಾವ್ ಹೆಂಗ್ ಬೇಕಾದ್ರೂ ಪ್ರೀತಿಸ್ಬೋದು, ಬೇರೆಯವ್ರ ಫ್ಯಾನ್ಸ್ ಗಳು ಬೇರೆಯವ್ರನ್ನ ಹೆಂಗಾರು ಪ್ರೀತಿಸ್ಲಿ. ನಮ್ಮ ಹೀರೋನ, ನಮ್ಮ ದೇವ್ರನ್ನ ನಾವು ಇದೇ ಲೆವೆಲ್ಗೆ ಹಿಂಗೇನೆ ಪ್ರೀತಿ ಮಾಡೋದು. ಅದ್ ನಾವು ಈ ಹೃದಯದಲ್ಲಿ ಕೊನೆ ಲಾಸ್ಟ್ನೇ ಬಡಿಯೋರ್ಗು ಈ ಅಭಿಮಾನ ಯಾವತ್ತೂ ಕಮ್ಮಿ ಆಗಲ್ಲ, ಹಿಂಗೆ ಇರ್ತೀವಿ.
ಇದು ನನ್ನ ಪ್ರೀತಿ ನನ್ನ ಇಷ್ಟ ಅಂತ. ನನ್ನ ಪ್ರೀತಿ ನನ್ನ ಇಷ್ಟ ಸರ್. ಇಲ್ಲಿ ಇವ್ರನ್ನ ಇಂಥ ವ್ಯಕ್ತಿಗಳನ್ನ ಇಷ್ಟೇ ಪ್ರೀತಿ ಮಾಡ್ಬೇಕು ಅಂತ ಹೇಳಕ್ಕೆ ಆ ರೈಟ್ಸ್ ಯಾರಿಗೂ ಇಲ್ಲ. ನೀವ್ ಇಷ್ಟೇ ಪ್ರೀತಿ ಮಾಡ್ಬೇಕು ಇವ್ರನ್ನ ಅಂತ ಹೇಳೋ ರೈಟ್ಸ್ ಪ್ರಪಂಚದಲ್ಲೆಲ್ಲ ಈ ಭೂಮಿ ಮೇಲೆ ಯಾವ ನನ್ನ ಮಗನಿಗೂ ಇಲ್ಲ, ಯಾರಿಗೂ ಇಲ್ಲ. ಫಸ್ಟ್ ನಿಮ್ ತಂದೆ ತಾಯಿ ನೀವು ಒಳ್ಳೆ ಮಗನಾಗಿ ಆಮೇಲೆ ಸಿನಿಮಾ ರಂಗದಲ್ಲಿ ಇದ್ ಮಾಡಿ ಅಂತ ಹೇಳ್ತಾರೆ ಸರ್. ನಮ್ ತಂದೆ ತಾಯಿ ಬಂದು ಹೇಳಿದಾರ ನನಗೆ ಒಳ್ಳೆ ಮಗ ಆಗಿಲ್ಲ ಮನೆಗೆ ಅಂತ ಯಾರಿಗಾದ್ರು? ಇಲ್ಲ, ಯಾರಾದ್ರೂ ನಮ್ ತಂದೆ ತಾಯಿನ ನೋಡ್ಕೊಳ್ಳೋ ಅಂತವ್ರೆ, ನಿಮ್ಮ ಅಪ್ಪ ಅಮ್ಮ ನಾನ್ ನೋಡ್ಕೋತಿದ್ದೀನಿ ಕಣೋ, ನೀನು ಬಂದ್ಬಿಟ್ಟು ಇಲ್ಲಿ ದರ್ಶನ್ ಸರ್ ಏನ್ ಮಾಡ್ತಾ ಇದ್ವಿ? ನಮ್ ತಂದೆ ತಾಯಿನ ನಾವೇ ನೋಡ್ಕೋತಾ ಇರೋದು. ನಮ್ ತಂದೆ ತಾಯಿನೂ ನೋಡ್ಕೋತಾ ಇದೀವಿ, ಅವ್ರು ಹೇಳ್ಕೊಟ್ಟಿರೋ ಪ್ರಕಾರ ಪ್ರಾಣಿ ಪಕ್ಷಿಗಳನ್ನೂ ನೋಡ್ಕೋತಾ ಇದೀವಿ. 4 ಜನ ಯಾರು ನಮ್ಗೆ ದುಡ್ದಿದ್ರಲ್ಲಿ ಅಥವಾ ಇನ್ನೊಂದು ಏನೋ ಒಂದು ಕೆಲಸ ಮಾಡ್ತಾ ನಮ್ದು ಅಂತ ಒಂದು ಏನೊಂದು ಬಳಗ ಇದೆ, 4 ಜನಕ್ಕೆ ಯಾವ್ದೊಂದು ಅವ್ರ ಬರ್ತಡೇ ಬಂದಾಗ ಇಲ್ಲ ಅವ್ರದೊಂದು ಯಾವ್ದೊಂದು ಸಿನಿಮಾ ಸಕ್ಸಸ್ ಬಂದಾಗ 4 ಜನಕ್ಕೆ ಇದೇ ತರ ಇರಿ ಅಂತ ತೋರಿಸ್ಕೊಡೋದಕ್ಕೆ ಒಳ್ಳೆ ರೀತಿಲಿ ಅಷ್ಟು ಒಳ್ಳೆ ಕೆಲಸನ ಇಲ್ಲ ಯಾವ್ದೋ ಒಂದು ಸಿಗರೇಟ್ ಸೇರಿ ಅಂತ ಹೇಳಿಲ್ಲ, ಇಲ್ಲ ಎಣ್ಣೆ ಕುಡೀರಿ ಅಂತ ಹೇಳಿಲ್ಲ. 4 ಜನಕ್ಕೆ ಒಳ್ಳೇದ್ ಮಾಡಿ, 4 ಸ್ಕೂಲ್ಗಳಿಗೆ 4 ಮಕ್ಳುಗಳಿಗೆ ಒಳ್ಳೇದ್ ಮಾಡಿ ಅಂತ ಇವತ್ತಿಗೂ ನಂಗೆ ಅವ್ರು ಏನ್ ತೋರಿಸ್ಕೊಟ್ಟಿದ್ದಾರೆ ಅದೇ ಮೂಲಕ ಬದುಕ್ತಾ ಇದೀವಿ. ಅವ್ರು ಯಾವ್ದೋ ಒಂದ್ ಟೈಮ್ ಅಲ್ಲಿ ಹೇಳಿದ್ರು, ನಿಮಗೆ ನೆನಪಿರ್ಬೋದು, ಯಾವಾಗ ಪ್ರಾಣಿ ಪಕ್ಷಿಗಳಿಗೆ ಸಮ್ಮರ್ ಬಂತು ನೀರಿಡಿ ಅಂತ. ಒಂದು ಟೈಮ್ ಅಲ್ಲಿ ಒಂದೇ ಅನೌನ್ಸ್ಮೆಂಟ್ ಮಾಡಿರೋದು. ಬಟ್ ಇವತ್ತಿಗೂ ಆ ಸಮ್ಮರ್ ಬಂತು ಅಂದಾಗ ಆ ವಿಡಿಯೋ ಆಚೆ ಬರುತ್ತೆ. ಅದೇ ತರ ಮರಗಳಿಗೆ ಹತ್ಬಿಟ್ಟು ನೀರ್ ಕಟ್ತಾರೆ, ಆಮೇಲೆ ಎಲ್ಲಾ ಕಡೆನೂ ಮನೆ ಮೇಲ್ಗಡೆ ನೀರ್ ಇಡ್ತಾರೆ. ಇದಕ್ಕೆ ಏನ್ ಹೇಳಕ್ಕಾಗುತ್ತೆ ಸರ್? ಇದನ್ನ ಅಭಿಮಾನ ಅಂದ್ರೆ ವಿಷಲ್ ಹೊಡೆದ್ಬಿಟ್ಟು ಸುಮ್ಮನೆ ಆಗಿದ್ರೆ ಇವತ್ತು ಪ್ರಾಣಿಗಳು ಏನ್ ಮಾಡ್ಬೇಕಾಗಿತ್ತು? ಆ ಅಭಿಮಾನನೇ ಪ್ರಾಣಿಗಳ ಮೇಲೆ ಪ್ರೀತಿ ತೋರಿಸ್ತಾ ಇರೋದು. ಅದೇ ಅಭಿಮಾನನೇ ಕ್ರಾಂತಿ ಟೈಮಲ್ಲಿ ಸ್ಕೂಲ್ಗಳೆಲ್ಲ ರೆಡಿ ಮಾಡಿಸಿದ್ದು. ಅದೇ ಅಭಿಮಾನ ಅವ್ರ ಬರ್ತಡೇ ಬಂದಾಗ ಎಷ್ಟೋ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ, ಆಮೇಲೆ ಎಷ್ಟೋ ಹಾಸ್ಪಿಟಲ್ಗಳಿಗೆ, ಎಷ್ಟೋ ಸ್ಕೂಲ್ಗಳಲ್ಲಿ ಎಜುಕೇಶನ್ಗೆ ಕಷ್ಟ ಆಗ್ತಿರೋಂಥ ಮಕ್ಳುಗಳಿಗೆ ಅವ್ರ ಹೆಸರಲ್ಲಿ ಎಷ್ಟೋ ಹೋಟ್ಲುಗಳು, ಎಷ್ಟೋ ಮೈಕ್ ಮುಂದೆ ಬಂದು ಕಿರ್ಚಾಡಿದ್ದು ಅಥವಾ ಬೇರೆಯವ್ರಿಗೆ ಟಾಂಗ್ ಕೊಟ್ಟಿದ್ದು. ಸೊ ಈ ತರದ ಮಾತ್ರ ಕಾಣುತ್ತೆ ದರ್ಶನ್ ಅಭಿಮಾನಿಗಳಿಂದ. ಬೇರೆಯವ್ರಿಗೆ ಟಾಂಗ್ ಕೊಡ್ತಾರೆ. ಇವಾಗ ನಾನ್ ನಿಮ್ಗೆ ಇಲ್ಲಿ ಕೂತಿರೋರ್ನ ಕೈ ಹಿಡಿದು ಕೆರೆದ್ರೆ ಸರ್ ನಾನೇನೋ ಮಾಡಕ್ಕಾಗದು. ಸುಮ್ನೆ ಕೂತಿರೋರ್ನ ಹೋಗ್ಬಿಟ್ಟು ಕೆರೆಯೋನ ಹುಚ್ಚ ಅಂತ ಸುಮ್ನೆ ಬಂದ್ಬಿಟ್ಟು ನಾನು ನಿಮ್ಗೆ ಕೆರೆದ್ರೆ ಏನ್ ಅನ್ನಕ್ಕಾಗುತ್ತೆ? ಯಾರು ನಾನ್ ಕೆರೆದಾಗ್ಲೇ ನೀವು ರಿಯಾಕ್ಟ್ ಆಗೋದು, ಸುಮ್ನೆ ನೀವು ರಿಯಾಕ್ಟ್ ಆಗಲ್ಲ. ಬುದ್ಧಿವಂತರು ಯಾರೋ ಕೆಲಸ ಮಾಡಲ್ಲ. ಸೊ ಅವ್ರು ಯಾರೋ ರಿಯಾಕ್ಟ್ ಆಗಿರೋದಕ್ಕೆ ಇವಾಗ ಯಾರೋ ಒಬ್ರು ಬಂದು ಪದೇ ಪದೇ ನಮ್ಮನ್ನ ಟಚ್ ಮಾಡಿ ಎಬ್ಬಿಸಿದಾಗ ಅದು ರಿಯಾಕ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಎಲ್ಲ ಉಪಕಾರ ತಿಂದ್ರು ಮನುಷ್ಯರೇ ಅಲ್ವಾ? ಇಲ್ಲಿ ಯಾರು ಸಾಚಗಳಿಲ್ಲ ಸರ್. ಇವಾಗ ನಾನು ಸರಿ ಇಲ್ಲ, ನೀವು ಸರಿ ಇಲ್ಲ, ಅದ್ರ ಹೇಳ್ತಿರೋನು ಸರಿ ಇಲ್ಲ. ಬಟ್ ನಾವುಗಳು ಸರಿ ಇಲ್ಲ ಅಂತ ಹೇಳೋದು ಸಾಚನ ಮಕ್ಳು ಯಾವನು ಇಲ್ಲ. ಅಂದ್ರೆ ಅವ್ರಿಗೆ ಗೊತ್ತಾದಾಗ್ಲೇ ಅವ್ರು ಸಾಚಲ್ಲ ಅಂತ ಗೊತ್ತಾಗೋದು. ಹೌದು. ಇವಾಗ ಅವ್ರು ಒಂದು ಆಚೆ ಬಂದಾಗ ಸರ್ ಗೊತ್ತಾಗೋದು. ಇವಾಗ ಅಟ್ಲಿ ಕೊನೆ ಪಕ್ಷ ಈ ನಮ್ ದೇವ್ರ ಲೆವೆಲ್ಗೆ ಒಳ್ಳೆ ಕೆಲಸ ಮಾಡೋದು ಇದೆಲ್ಲ ಆಚೆ ಬರಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಅದು ತಮಾಷೆ ಇಲ್ಲ. ತಾನು ಬೆವ್ರು ಹರಿಸ್ಬಿಟ್ಟು ದುಡ್ದಿರೋ ದುಡ್ಡಲ್ಲಿ ಕೋಟ್ಯಾಂತರ ರೂಪಾಯಿ ದಾನ ಮಾಡಕ್ಕೆ ಕುಂಡಿಗೆ ಇರ್ಬೇಕು. ಎಷ್ಟೋ ಜನ ದೊಡ್ಡವ್ರು ಮಾಡ್ತಿದ್ದಾರೆ. ಇವಾಗ ನಮ್ ಬಾಸ್ ಮಾಡಿರೋದನ್ನ ನಾವು ಆಚೆ ಹೇಳ್ತೀವಿ. ಮತ್ತೆ ಬೇರೆ ಬೇರೆ ಸ್ಟಾರ್ಗಳು ಮಾಡಿದ್ದಾರೆ. ಎಸ್ ಸರ್ ಮಾಡಿದ್ದಾರೆ, ಯಶೋಮಾರ್ಗ ಅಂತ ಇಟ್ಕೊಂಡು. ಸುದೀಪ್ ಸರ್ನು ಎಷ್ಟೋ ಜನ ಆಪರೇಷನ್ಗೆ ಇದಕ್ಕೆ ಕೊಟ್ಟಿದ್ದಾರೆ. ಇನ್ನ ಎಷ್ಟೋ ಜನ ದೊಡ್ಡ ಕಲಾವಿದರುಗಳು ಮಾಡಿದ್ದಾರೆ. ಬಟ್ ಇವ್ರ ಸಂಪಾದನೆ ರಾಜಕೀಯದವರೇ ಮಾಡದೇ ಇರುವಾಗ ನಮ್ಗೆ ನಟರಾಗ್ಬಿಟ್ಟು ಸಂಪಾದನೆ ಮಾಡಿ ದುಡ್ಡಲ್ಲಿ ಅಭಿಮಾನಿಗಳಿಗೆ ಇಷ್ಟೆಲ್ಲ ಒಳ್ಳೇದ್ ಮಾಡ್ತಾರಲ್ಲ, ಅವ್ರಿಗೆ ಬರೀ ಇಷ್ಟೆಲ್ಲ ಒಳ್ಳೆ ಕೆಲಸ ಒಳ್ಳೇದ್ ಮಾಡ್ತಿರೋರಿಗೆ ಬರೀ ವಿಜಯ್ ಹೊಡೆದ್ಬಿಟ್ಟು ದೂರದಲ್ಲಿ ಕ್ಲಾಸ್ ಹೊಡ್ಬಿಟ್ಟು ಹೋಗ್ಬಿಡೋದ? ಅವ್ರನ್ನ ಪ್ರೀತಿ ಮಾಡತ್ತಪ್ಪ, ಆರಾಧನೆ ಮಾಡತ್ತಪ್ಪ. ಬಟ್ ಓಕೆ, ಇದೆಲ್ಲ ಒಪ್ಪಬಹುದು. ಬಟ್ ಕೆಲವೊಂದ್ ಕಡೆ ಯಾವ್ದೋ ಒಂದ್ ನಟ ಒಂದ್ ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಕೊಡ್ತಾ ಇರ್ತಾರೆ, ಅಥವಾ ಅವ್ರದೇನೋ ಒಂದ್ ಸಿನಿಮಾನ ಪ್ರಮೋಷನ್ ಮಾಡ್ಕೊತಾ ಇರ್ತಾರೆ. ಸೊ ಅಲ್ಲಿ ಜೈ ಡಿ ಬಾಸ್ ಅಂತ ಕೂಗಂತದ್ದು ನಮ್ಮ ಅವಶ್ಯಕತೆ ಇಲ್ಲ. ನಮ್ಮ ಅಭಿಮಾನ ಸರ್. ಅಲ್ಲ, ಅವಶ್ಯಕತೆ ಇಲ್ಲ. ಅಲ್ಲಿ ಅವಶ್ಯಕತೆ ಇದೆ ನಮ್ಗೆ. ನಮ್ಮ ಅಭಿಮಾನ ನಾವು ಅವ್ರ ಆ ಸ್ಟೇಜ್ ಮೇಲೆ ಮಿಸ್ ಮಾಡ್ಕೋತಾ ಇದೀವಿ ಅನ್ಸುತ್ತೆ ನಮ್ಗೆ. ನಮ್ಮ ಅಭಿಮಾನ ಅದನ್ನ ಕೂಗ್ಬೇಡ ಅಂತ ಹೇಳೋ ರೇಟ್ಸ್ ಯಾರಿಗಿದೆ? ಯಾವ ನಟಂಗಿದೆ? ಯಾರಿಗಾದ್ರು ಕೆಲವ್ರಿಗೆ ಇರಿಟೇಟ್ ಅಂತ ಅನ್ಸ್ಬೋದು. ಅನ್ಕೊಳ್ಳಿ ಬಿಡಿ ಸರ್, ಕರೀಲೇ ಬಿಡಿ ಫಂಕ್ಷನ್ಗೆ. ಡಿ ಬಾಸ್ ಬರ್ಬೇಡಿ ಅಂತ ಅನೌನ್ಸ್ ಮಾಡಿ ಆಗುತ್ತಾ? ಫಂಕ್ಷನ್ ಮಾಡ್ಕೊಡ್ರಿ, ಬರಲ್ಲ ನಾವು ಬಂದ್ಮೇಲೆ ನಮ್ ಸೌಂಡ್ ಇರ್ಲೇಬೇಕು ಮಾಡಿ ಅಂತೀವಿ. ಅಂದ್ರೆ ಡಿ ಬಾಸ್ ಅಭಿಮಾನಿಗಳದ್ದು ಸಿನಿಮಾ ಪ್ರಮೋಷನ್ ಬೇಕು, ಬಟ್ ಕೂಗ್ಬೇಡಿ ಅಂತ ಕೇಳೋದು ಸರಿಯಲ್ಲ ಅಂತ ನೀವು ಕೂಗ್ಬೇಡಿ ಅಂತ ಹೆಂಗ್ ಕೇಳ್ತೀರಾ? ನಾವೇನ್ ಸಾವಿರ ಮನೆಗೆ ಹೋಗ್ಬಿಟ್ಟು ಕೂಗ್ತಾ ಇದೀವ? ಫಂಕ್ಷನ್ ರೀ ಮಾಡ್ತಾ ಇರೋದು, ಕೂಗ್ತೀವಿ. ನಮ್ಮ ಬಾಸ್ನ ನಾವು ಮಿಸ್ ಮಾಡ್ಕೋತೀವಿ. ಯಾಕೆ? ಅದೇ ಎಲ್ಲೋ ಒಂದ್ ಕಡೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವ್ರ ಸಿನಿಮಾ, ಅವ್ರ ಪ್ರಮೋಷನ್, ಅವ್ರ ಬೇಳೆ ಕಾಳು ಬೇಯ್ಬೇಕು ಅಂದ್ಬಿಟ್ಟು ಜೈ ಡಿ ಬಾಸ್, ನಾನು ಡಿ ಬಾಸ್ ಅಭಿಮಾನಿ ಅನ್ಬಿಟ್ಟು ಹಿಂಗ್ ಅಂತಾರೆ. ಬಂದ್ಬಿಡ್ಲಿ ಬೆಳಗ್ಗೆ ಥಿಯೇಟರ್ ಜನಗಳು ಅಂತ. ಅವ್ರು ಮಾತಾಡೋದು ಬೇಡ. ನಮ್ಮ ಬಾಸ್ ಬಗ್ಗೆ ಮಾತಾಡೋದೇ ಬೇಡ. ಬೇರೆ ಯಾರನ್ನು ನಾವು ಮಾತಾಡಲ್ಲ ಬೇರೆಯವ್ರ ಬಗ್ಗೆ. ಸೊ ಅದೇ ವಿಷಯಕ್ಕೆ ಬರ್ತೀನಿ. ಇವಾಗ ಎಷ್ಟೋ ಜನ ದರ್ಶನ್ ಅವರು ಹೊರಗಡೆ ಇದ್ದಾಗ ಮತ್ತೆ ಅವರ ಸಹಾಯನ ಪಡ್ಕೊಂಡ್ರು. ಅಂದ್ರೆ ಅವ್ರನ್ನ ಸಿನಿಮಾ ಕರ್ಕೊಂಡು ಪ್ರಮೋಷನ್ ಮಾಡ್ಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡಿದ್ರು. ಬಟ್ ಅವ್ರಿಗೆ ಯಾವಾಗ ಸಂಕಷ್ಟ ಬಂತು, ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯ್ತು. ಸೊ ಅದಾದ್ಮೇಲೆ ಎಷ್ಟೋ ಜನ ಅದ್ರ ಬಗ್ಗೆ ಮಾತಾಡೋದನ್ನೇ ಬಿಟ್ಬಿಟ್ರು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಭಿಮಾನಿಯಾಗಿ? ಅಂದ್ರೆ ಇವಾಗ ಸಪೋರ್ಟ್ ತಗೊಂಡ್ರು, ಬಟ್ ಕಷ್ಟ ಬರ್ಲಿಲ್ಲ ಅಂತ ಹೇಳ್ತಾ ಇದ್ರೆ ನಮ್ಮಿಂದ ಬೇರೆಯವ್ರಿಗೆ ಏನೋ ಆಗ್ಬೇಕು ಹೊರತು ಬೇರೆಯವರಿಂದ ನಮ್ಗೆ ಏನೋ ಆಗ್ಬೇಕಲ್ಲ. ಕಷ್ಟಕ್ಕೂ ಬರೋದ್ ಬೇಡ, ಸುಖಕ್ಕೂ ಬರೋದ್ ಬೇಡ. ನಾವ್ ಬೇಕಾದ್ರೆ ಸುಖ ಇದ್ರೆ ಅವ್ರಿಗೆ ಏನಾದ್ರು ಒಳ್ಳೇದಾಗದಿದ್ರೆ ಬೇಕಾದ್ರೆ ದರ್ಶನ್ ಸರ್ ಹೇಳಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ನಮಗೆ ಕಷ್ಟ ಇದೆ ನೀವೆಲ್ಲ ಬನ್ನಿ ಅಂತ ಕರೆಯೋ ಕ್ಯಾಟಗರಿ ಅಲ್ವೆಲ್ಲ, ಬೇಕಾಗಿಲ್ಲ. ನಮ್ಗೆ ಅವಶ್ಯಕತೆ ಇಲ್ಲ. ಭಗವಂತ ಕೊಟ್ಬಿಟ್ಟು ಅವ್ರು ಬೇಜಾನ್ ಜನ ಬಾಸ್ಗೋಸ್ಕರ ನಾವ್ ಹೇಳ್ಬೇಕಾದ್ರೆ ಬೇರೆಯವ್ರು ಏನು ಕರೆಯೋದು ನಾವು ಅಷ್ಟೇ. ಬಟ್ ಬುದ್ಧಿ ಗೊತ್ತಾಯ್ತು ಅನ್ಕೋತೀವಿ ಸರ್. ಸರ್ ಇವಾಗ ದರ್ಶನ್ ಅಭಿಮಾನಿಗಳು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕೆಟ್ಟವ್ರೇನಾ ಅಥವಾ ಒಳ್ಳೆಯವ್ರು ಇದಾರ? ಸರ್ ಇವಾಗ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಅಲ್ಲ, ಕೆಟ್ಟವ್ರು ಅಂದ್ರೆ ನಾನೇ ಸಿಂಪಲ್ ಆಗಿ ಹೇಳ್ತೀನಿ, ಇದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇವಾಗ ಯಾವ್ದೋ ಒಂದು ಪ್ರಾಣಿಗಳಿಗೆ ಸಮ್ಮರ್ ಟೈಮ್, ಲಾಕ್ಡೌನ್ ಟೈಮಲ್ಲಿ ಊಟ ಇರಲ್ಲ, ಊಟ ಹಾಕಿ ಅಂತ ಹೇಳ್ತಾರೆ. ಆಮೇಲೆ ಕ್ರಾಂತಿ ಟೈಮಲ್ಲಿ ಸ್ಕೂಲ್ಗಳು ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳು ಓಪನ್ ಆಗುತ್ತೆ.
ಅಂದ್ರೆ ಓಪನ್ ಆಗುತ್ತೆ ಬಿಕಾಸ್ ಸ್ಕೂಲ್ಗಳಿಗೆ ಬಾತ್ರೂಮ್ ಇರ್ಬೋದು, ಪೇಂಟ್ ಇರ್ಬೋದು, ಅಥವಾ ಯಾವ್ದೋ ಒಂದು ಬುಕ್ಸ್ ವೈಸ್ ಇರ್ಬೋದು. ಈ ತರ ವಿಚಾರಗಳು ನೀವು ಡಿಸ್ಟ್ರಿಕ್ಟ್ ವೈಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬರ್ತಡೇ ಟೈಮಲ್ಲಿ ಅವೆಲ್ಲ ಆಶ್ರಮಗಳಿಗೆ ಫುಡ್ ಹೋಗುತ್ತೆ. ಅನ್ನ ಕೊಡೋ ಭೂಮಿನು ಕಳುತ್ತಿದೆ ನಿನ್ನನ್ನು, ಊರನ್ನೇ ಬೆಳಗೋ ವಜ್ರ ನೀನು. ಅದಾದ್ಮೇಲೆ ಯಾವ್ದೇ ಎಜುಕೇಶನ್ಸ್ ಇರ್ಬೋದು, ಅಥವಾ ಅವ್ರದ್ದು ಯಾವ್ದೇ ಒಂದು ಫಂಕ್ಷನ್ ಇರ್ಬೋದು, ಯಾವ್ದೋ ಒಂದು ಇವಾಗ ಹತ್ತಿ ಬೇರೆದೆಲ್ಲ ನೋಡಿದೀರಾ, ಸ್ಕೂಲ್ಗಳಿಗೆ ಯಾವ್ದೇ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಬ್ಯಾಗ್ಗಳೆಲ್ಲ ಕೊಟ್ಬಿಟ್ಟು ಏನೋ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡೇನೆ ಮಾಡ್ತೀವಿ. ಇದನ್ನ ಒಳ್ಳೆಯವ್ರು ಮಾಡ್ತಾರ, ಕೆಟ್ಟವ್ರು ಮಾಡ್ತಾರ? ಒಳ್ಳೆಯವರೇ ಮಾಡ್ತಾರೆ. ನಾವು ಒಳ್ಳೆಯವ್ರು ಅಂದ್ರೆ ಸಮಾಜಮುಖಿ ಕೆಲಸಗಳನ್ನು ಮಾಡಕ್ಕೆ ಯಾರಿಗೆ ಪ್ರೇರೇಪಣೆ ಇರುತ್ತೋ ಅಂತಾನೆ ಮಾಡೋದು. ಮಾಡ್ತಾರೆ. ನಾವು ಮಾಡ್ತಿದೀವಲ್ಲ, ನಾವು ಒಳ್ಳೆಯವರೇ. ನಮ್ ಬಗ್ಗೆ ನೆಗೆಟಿವ್ ಆಗಿ ಕ್ಲಾರಿಟಿ ಕೊಡುವಂತ ರೈಟ್ಸ್ ಯಾವ ನನ್ನ ಮಗನಿಗೂ ಇಲ್ಲ ಸರ್. ಅವ್ರು ಮಾಡ್ಲಿ, ನಾವು ಮಾಡ್ತಿರೋದನ್ನ ಅವ್ರು ಮಾಡ್ಲಿಲ್ಲ, ಬೇರೆಯವ್ರ ಹತ್ರ ಮಾಡಿಸ್ಲಿ, ನಾವು ಸರಿ ಇಲ್ಲ ಅಂತ ಹೇಳಿ. ನಾವು ಮಾಡ್ತಿರೋದನ್ನ ನೋಡಿ ನಾವು ಮಾಡ್ತಿರೋದ್ರಲ್ಲಿ ಅವರು ಬೇಳೆನ ಬೇಯಿಸ್ಕೊಂಡು ನಮ್ಗಳ ಸಪೋರ್ಟ್ ತಗೊಂಡು ನಮ್ಮನ್ನ ಸಿನಿಮಾಗ್ ಬನ್ನಿ ಅಂತಾನು ಕರೆದು, ಇವಾಗ ಅವ್ರು ಸರಿ ಇಲ್ಲ, ಅವ್ರು ಅನ್ಎಜುಕೇಟೆಡ್ ಅಂತ ಹೇಳಿ ರೈಟ್ಸ್ ಯಾವ ನನ್ನ ಮಗನಿಗೂ ಇಲ್ಲ. ಏನು ಕೇಳಬೇಕು? ಎಜುಕೇಟೆಡ್ ಅಟ್ಲೀಸ್ಟ್ ನಮ್ಮನ್ನ ಅನ್ಎಜುಕೇಟೆಡ್ ಅಂತ ಹೇಳೋ ಲೆವೆಲ್ಗೆ ಎಜುಕೇಶನ್ ಮಾಡಿರೋರು ಅವ್ರೇನ್ ಕಿತ್ಬಿಟ್ಟೆ ಹಾಕವ್ರೆ? ಸರ್, ಇವಾಗ ನಿಮ್ಮ ಅಭಿಮಾನಿಗಳು ಈ ಕೆಲವರು ಅಂದ್ರೆ ಯಾರು ನಿಮ್ಮ ಅಭಿಮಾನಿಗಳು ಅಂದ್ರೆ ದರ್ಶನ್ ಅಂತ ಹೆಸರಿಟ್ಕೊಂಡು ಎಷ್ಟೋ ಜನ ದರ್ಶನ್ ಅವರಿಗೆ ಬೈದಿರೋಂತ ನಿದರ್ಶನ ನಾನು ನೋಡಿದ್ದೀನಿ. ಯಾಕಂದ್ರೆ ನಾನು ಒಂದು ಕೆಲವೊಂದು ವಿಡಿಯೋ ಮಾಡಿದ್ದೆ. ಸೊ ಅಂತವ್ರನ್ನ ಕೆಲವೊಂದು ಹುಡುಕಿ ನೀವೇನಾದ್ರೂ ಅವ್ರಿಗೆ ಪಾಠ ಕಲಿಸುವಂತ ಕೆಲಸ ಮಾಡ್ಬೋದಲ್ಲ? ಸಿಂಪಲ್, ಇವಾಗ ಅವ್ರನ್ನ ಹುಡುಕ್ಬಿಟ್ಟು ಪಾಠ ಕಲ್ಸಕ್ಕೆ ಇವಾಗ ಎಕ್ಸಾಂಪಲ್ ನೋಡಿ ಸರ್, ಇವಾಗ ಒಂದು ದೊಡ್ಡದೊಂದು ತೋಟದಲ್ಲಿ ಮಧ್ಯೆಲ್ಲ ಎಲ್ಲ ಒಂದ್ ಕಡೆ ಒಂದ್ ಕಾಂಗ್ರೆಸ್ ಕಡೆ ಇರ್ತದೆ. ನಾವು ಕಾಂಗ್ರೆಸ್ ಕಡೆ ಫೋಕಸ್ ಮಾಡಿದ್ರೆ ಅದು ಹೀರೋ ಆಗ್ಬಿಡ್ತದೆ. ಅಲ್ಲ, ಕಿತ್ತಾಕ್ಬೇಕಲ್ಲ ಅಟ್ಲೀಸ್ಟ್. ಸರ್, ಕಿತ್ಕೊಳ್ಳೋ ಟೈಮಲ್ಲಿ ಕಿತ್ಕೊಂಡ್ಬಿಡುತ್ತೆ ಸರ್. ಅದ್ರ ಪವರ್ ಎಷ್ಟಿರುತ್ತೆ ಸರ್? ಒಳಗೆ ಅದು ಮಧ್ಯದಲ್ಲಿ ಹೋಗ್ಬಿಡ್ತದೆ. ನಾವು ಅದನ್ನ ಫೋಕಸ್ ಮಾಡಿ ಹುಡ್ಕಕ್ ಹೋದಾಗ ನಮ್ ಟೈಮ್ ವೇಸ್ಟ್ ಫಸ್ಟ್. ಇನ್ನೊಂದು ನಾವು ಅದಕ್ಕೆ ತಲೆ ಕೆಡ್ಸ್ಕೊತಾ ಇದ್ದೀವಿ. ಕರೆಕ್ಟ್, ನೀವ್ ಹೇಳಿದ್ ಕರೆಕ್ಟ್. ಬಟ್ ಅದೇ ಕಾಂಗ್ರೆಸ್ ಗಿಡನ ನೀವು ಹಂಗೆ ಬಿಟ್ರೆ ಮತ್ತೆ ಬೀಜಗಳಾಗಿ ಜಾಸ್ತಿ ಕಾಂಗ್ರೆಸ್ ಗಿಡಾಗಿ ಇಡೀ ಹೊಲನೆ ಆಕ್ರಮಿಸುತ್ತೆ. ಕಳೆನಾಶಕ ಹೊಡೆದ್ಬಿಡ ಸರ್ ಒಂದೇ ಸರ್, ಜಾಸ್ತಿ ಆದ ಕಳೆನಾಶಕ ಹೊಡೆದ್ಬಿಡ. ಅಲ್ಲ, ಅಷ್ಟು ಅಲ್ಲಿವರೆಗೂ ಬಿಟ್ಕೋಬಾರ್ದು. ಅಲ್ಲಿವರೆಗೂ ಇವಾಗ ನಮ್ ಕೆಲಸ ಬಿಟ್ಬಿಟ್ಟು ನಾವು ಅದಕ್ಕೆ ಯೋಚನೆ ಮಾಡಕ್ ಟೈಮ್ ಇಲ್ಲವಲ್ಲ ಸರ್. ನಾವು ಪೀಪಲ್ಸ್ ಬಗ್ಗೆ ಯೋಚನೆ ಮಾಡ್ಬೇಕು, ಥರ್ಡ್ ಕ್ಲಾಸ್ ಪೀಪಲ್ಸ್ ಬಗ್ಗೆ ಯೋಚನೆ ಮಾಡಬಾರ್ದು ಅಷ್ಟೇ. ಅವ್ರಗಳ ಬಗ್ಗೆ ಎಲ್ಲ ಜಾಸ್ತಿ ತಲೆ ಯಾಕೆ ಕೆಡ್ಸ್ಕೋಬೇಕು? ನಿಮ್ ಮನೆ ಎದುರುಗಡೆ ಒಂದ್ 10 ನಾಯಿಗಳು ನಿಂತಿದೆ, ಅಥವಾ ಒಂದ್ 10 ಯಾವ್ದೋ ಆಗದಿರೋ ಜನಗಳು ನಿಂತಿದ್ದಾರೆ ಅಂದ್ರೆ, ಒಂದು ನಿಮ್ಗೆ ಅವ್ರ ಅವಶ್ಯಕತೆ ಇದ್ರೆ ಯೋಚನೆ ಮಾಡಿ. ಅವಶ್ಯಕತೆ ಇಲ್ವಾ, ಯಾವತ್ತೊಂದಿನ ಅವ್ರ ಟೈಮ್ ಬರುತ್ತೆ ಅವರೇ ಆಚೆ ಹೋಗ್ತಾರೆ, ಬಿಟ್ಬಿಡಿ. ಕೊಚ್ಚೆ ಮೇಲೆ ಹಾಕಲ್ಲೇ ಸಿಗ್ಬೇಕು. ಇವಾಗ ರಮ್ಯಾ ಮೇಡಮ್ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ರು, ಅವ್ರು ಡಿ ಬಾಸ್ ಫ್ಯಾನ್ಸ್ ಅಲ್ಲ, ಗೊತ್ತಾಯ್ತು, ಸಿಗಾಕೊಂಡ್ರು. ದರ್ಶನ್ ಸರ್ ಫ್ಯಾನ್ಸ್ ಮಾಡ್ತಿದ್ದಾರೆ ಅಂದ್ರೆ ಅವರೇ ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ಇವಾಗ ಅಪ್ಪ ಮುಟ್ಟಿಲ್ದಾರ ಮಕ್ಳು ಬೇಜಾರ ಮಾಡ್ತಾರ. ಅದರೆಲ್ಲ ನಾವ್ ಯಾಕೆ ಎಲ್ಲೋ ಒಂದ್ ಕಡೆ ಅವರಿಂದ ದರ್ಶನ್ ಅವ್ರಿಗೆ ಒಳ್ಳೆ ಫ್ಯಾನ್ಸ್ ಗಳಿಗೆ ಇವಾಗ ಏನಾಗುತ್ತೆ ಸರ್, ಅಪ್ಪು ಸರ್ ಫೋಟೋ ಇಟ್ಕೊಂಡು ಮಾಡ್ತಾರೆ, ಆಮೇಲೆ ಸುದೀಪ್ ಸರ್ ಫೋಟೋ ಇಟ್ಕೊಂಡು ಮಾಡ್ತಾರೆ, ನಂಬಾಸ್ ಫೋಟೋ ಇಟ್ಕೊಂಡು ಬೇರೆಯವ್ರಿಗೆ ಮಾಡ್ತಾರೆ, ಬೇರೆಯವ್ರ ಫೋಟೋ ಇಟ್ಕೊಂಡು ನಮಗ್ ಮಾಡ್ತಾರೆ. ಅದೇನಾಗುತ್ತೆ ಅಂದ್ರೆ ರಿಯಲ್ ಫ್ಯಾನ್ಸ್ ಗಳು ಮಾಡ್ತಿದಾರೆ ಅಂತ ಆಚೆಯವ್ರಿಗೆ ಕಾಣಿಸ್ತದೆ. ಈ ಮಧ್ಯದಲ್ಲಿ ಅವಶ್ಯಕತೆ ಇಲ್ಲದಿರೋರು ಕೆಲವರು ಟೈಮ್ ಪಾಸ್ಗೆ ಸುಮ್ನೆ ತಂದಿಕ್ ನೋಡೋಣ, ಅದೊಂದು ವಿಡಿಯೋ ಅಥವಾ ವ್ಯೂಸ್ ಏನ್ ಸಿಗುತ್ತೋ ಗೊತ್ತಿಲ್ಲ.